ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವು ಇವತ್ತು ನಿಮಗೆ ಇಟಾಲಿಯನ್ ಬ್ಯೂಟಿ ಆದಂತಹ ಏಪ್ರಿಲ್ RS457ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದ್ರ ಕಂಪ್ಲೀಟ್ ರಿವ್ಯೂನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ಬಂದು ಏಪ್ರಿಲ್ RS457ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಒಂದು ಅಂಡರ್ 500cc ಒಳಗಡೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳ್ಬೋದು. ಸೊ ಓವರಲ್ಲಿ ಇದ್ರೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಬರೋದಾರೆ 5.5 lakhs ಆನ್ ರೋಡ್ ಬರುತ್ತೆ ಬೆಂಗಳೂರಲ್ಲಿ. ಸೊ ಇದು ನೋಡ್ತಾ ಇರ್ಬೋದು, ಇದರಲ್ಲಿ ಕಲರ್ ವೇರಿಯಂಟು ತುಂಬ ಬರುತ್ತೆ. ಇದರಲ್ಲಿ ನಾವು ಇವತ್ತು ಕಲರ್ ರಿವ್ಯೂ ಮಾಡ್ತಾರೆ ಬಂದು ಬ್ಲ್ಯಾಕ್ ಕಲರು. ಸೊ ಇದರ ಇಂಜಿನ್ ಬಗ್ಗೆ ಹೇಳೋದಾರೆ ನಿಮಗೆ 457 ಪ್ಯಾರಲಲ್ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ವಿತ್ ಓವರಲ್ಲಿ ಇದ್ರ ಪವರ್ ಬಗ್ಗೆ ಹೇಳಿದ್ರೆ ನಿಮಗೆ 47.6 PS ಪವರ್ ಬರುತ್ತೆ. 43.5 Nm ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ರೈಡ್ ಬೈ ವೈರ್ ಕೂಡ ಕೊಟ್ಟಿದ್ದಾರೆ. ಸೊ ಮತ್ತು ನಿಮಗೆ ಇದ್ರ ಲುಕ್ಸ್ ಬಗ್ಗೆ ಹೇಳೋದಾರೆ, ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ರೀತಿ ಲುಕ್ ಇದೆ ಅಂತ. ವಿತ್ ವೈಸರು ಅಷ್ಟೇ ನಿಮ್ಗೆ ನಾರ್ಮಲ್ ಕಂಪ್ನಿ ಕಡೆಯಿಂದ ಕೊಡೋದಾರೆ ಚಿಕ್ಕದಾಗಿ ಬರುತ್ತೆ. ಸೊ ನೀವು ಆಕ್ಸೆಸರೀಸ್ ಆಗಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಓವರಾಲ್ ಫ್ರಂಟಲ್ಲಿ ನಿಮಗೆ ಹೆಡ್ ಲ್ಯಾಂಪ್ ಬರೋದಾರೆ LED ಹೆಡ್ ಲ್ಯಾಂಪ್ ಬರುತ್ತೆ ವಿತ್ DRLs ಜೊತೆಗೆ. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಹೆಡ್ ಲ್ಯಾಂಪ್ ಸೆಟಪ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಬರೋದು ಲೋ ಬೀಮ್ ಆಗಿ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಸೆಂಟ್ರಲ್ ಬರೋದು ಬಂದು ನಿಮಗೆ ಹೈ ಬೀಮ್ ಆಗಿ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಫ್ರಂಟಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಸಸ್ಪೆನ್ಷನ್ ಬರೋದಾರೆ 41 mm USD ಫೋರ್ಕ್ ಅಡ್ಜಸ್ಟಬಲ್ ಪ್ರೀಲೋಡ್ ಮತ್ತು ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಓವರಾಲ್ 120 mm ಟ್ರಾವೆಲ್ ಕೂಡ ಬರುತ್ತೆ. ಹಾಗೆ ಫ್ರಂಟ್ ಡಿಸ್ಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಓವರಾಲ್ 320 mm ಫ್ರಂಟ್ ಡಿಸ್ಕ್ ಬರುತ್ತೆ. ವಿತ್ ನಿಮಗೆ 4 ಪಿಸ್ಟನ್ ಕ್ಯಾಲಿಪರ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ನಿಮಗೆ 220 mm ರಿಯರ್ ಡಿಸ್ಕ್ ಬರುತ್ತೆ ವಿತ್ ಸಿಂಗಲ್ ಫ್ಲೋಟಿಂಗ್ ಕ್ಯಾಲಿಪರ್ ಬರುತ್ತೆ. ಓವರಾಲ್ ನಿಮಗೆ ಟೈರ್ ಸೈಜ್ ಬರೋದಾರೆ 110/17 ಇಂಚ್ ಅಲೈ ಕೊಟ್ಟಿದ್ದಾರೆ. ಸೊ ಅಲೈ ಕೂಡ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ಕಲರಲ್ಲಿ, ಈ ಕಲರ್ಗೆ ಏನು ಮ್ಯಾಚ್ ಆಗಬೇಕಲ್ಲ ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ಸೈಡ್ ವ್ಯೂ ಬರೋದಾರೆ ನಿಮಗೆ ಫೇರಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಲುಕ್ಕಾಗಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ. ವಿತ್ ನಿಮಗೆ ಇದರಲ್ಲಿ ಅಲ್ಯೂಮಿನಿಯಂ ಟ್ವಿನ್ ಫ್ರೇಮ್ ಬರುತ್ತೆ ಫ್ರೇಮಿಂಗ್ದು. ಸೊ ಇದೆಲ್ಲ ತುಂಬ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.7 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಓವರಾಲ್ ನಿಮಗೆ ಫುಟ್ ರೆಸ್ಟ್ ಎಲ್ಲ ನೋಡ್ತಾ ಇರ್ಬೋದು ಅಲ್ಯೂಮಿನಿಯಮಲ್ಲೇ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬ್ರೇಕ್ ಲಿವರು ಎಲ್ಲ ನಿಮಗೆ ತುಂಬ ಸಖತ್ತಾಗಿ ಲುಕ್ ಬರುತ್ತೆ. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತಾರೆ 160 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ಗಾರ್ಡ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಟ್ವಿನ್ ಸಿಲಿಂಡರ್ ಆಗಿರೋದ್ರಿಂದ ಸೈಲೆನ್ಸರ್ದು ಅಷ್ಟೇ ನೋಡ್ತಾ ಇರ್ಬೋದು. ಅಂಡರ್ ಬೆಲಿ ಎಕ್ಸಾಸ್ಟ್ ಬರುತ್ತೆ. ಸೈಲೆನ್ಸರ್ ಯಾವ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಅವನ್ನೇ. ಸೊ ಎಕ್ಸಾಸ್ಟು ಅಷ್ಟೇ ನೀವು ನೋಡ್ತಾ ಇರ್ಬೋದು ತುಂಬ ಸಖತ್ತಾಗಿ ಬರುತ್ತೆ. ಸ್ಟಾಕಲ್ಲೇ ತುಂಬ ಸಖತ್ತಾಗಿ ಕೇಳಿಸುತ್ತೆ. ಬಟ್ ನೀವು ಏನಾನ ಅಪ್ಗ್ರೇಡ್ ಮಾಡ್ತೀವಿ ಅಂದಾಗ ಇನ್ನೂ ಸಖತ್ತಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ಮತ್ತು ಅದರ ಸೌಂಡ್ ಕೂಡ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಸೀಟು ಅಷ್ಟೇ ನೋಡ್ತಾ ಇರ್ಬೋದು, ಸೀಟು ಸಾಫ್ಟ್ನೆಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ರಿಯರ್ ಪ್ಯಾಸೆಂಜರ್ಸ್ಗೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಓವರಾಲ್ ನಿಮಗೆ ಸೀಟ್ ಹೈಟ್ ಬರೋದಾರೆ 800 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು 5'10", 5'11" ಇರೋರೆಲ್ಲ. ಸೊ ರೈಡಿಂಗ್ ಪೋಶ್ಚರು ಅಷ್ಟೇ ನೀವು ನೋಡ್ತಾ ಇರ್ಬೋದು ಅಗ್ರೆಸಿವ್ ಆಗಿ ನೀವು ರೈಡ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಇದು ಮಾಡ್ಕೋಬೋದು. ಸೊ ಅಗ್ರೆಸಿವ್ ಆಗಿ ರೈಡಿಂಗ್ ಕೂಡ ಮಾಡ್ಕೋಬೋದು, ಆ ರೀತಿ ರೈಡ್ ಪೋಶ್ಚರ್ ಕೊಟ್ಟಿದ್ದಾರೆ. ರಿಯರ್ ಸಸ್ಪೆನ್ಷನ್ ಬರೋದಾರೆ ನಿಮಗೆ ಮೊನೋಸಾಕ್ಸ್ ಅಡ್ಜಸ್ಟಬಲ್ ಪ್ರೀಲೋಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ವಿತ್ ನಿಮಗೆ 130 mm ರಿಯರ್ ಟ್ರಾವೆಲ್ ಕೂಡ ಸಸ್ಪೆನ್ಷನ್ ಟ್ರಾವೆಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ಡಿಸ್ಕ್ ಬರೋದಾರೆ ನಿಮಗೆ 220 mm ರಿಯರ್ ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ಸಿಂಗಲ್ ಫ್ಲೋಟಿಂಗ್ ಕ್ಯಾಲಿಪರ್ ಬರುತ್ತೆ. ಹಾಗೆ ರಿಯರ್ ಟೈರ್ ಸೈಜ್ ಬರೋದಾರೆ ನಿಮ್ಮ ನೋಡ್ತಾ ಇರ್ಬೋದು 150/60/17 ಇಂಚ್ ಅಲೈ ಬರುತ್ತೆ. ಸೊ ಅಲೈ ಕೂಡ ನೋಡ್ತಾ ಇರ್ಬೋದು. ಹಾಗೆ ರಿಯರ್ ಸೆಕ್ಷನ್ ನೋಡೋದ್ರೆ ನಿಮಗೆ ರಿಯರ್ ಟೈಲ್ ಲ್ಯಾಂಪ್ ಬಂದು ಬ್ಯಾಟ್ಮ್ಯಾನ್ ಇನ್ಸ್ಪೈರ್ಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಲುಕ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಇಲ್ಲೇ ಕೊಟ್ಟಿದ್ದಾರೆ ರಿಯರಲ್ಲಿ ಕೂತ್ಕೊಳ್ಳೋರಿಗೆ. ಹಾಗೆ LED ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ವಿತ್ ನಂಬರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗಿದೆ ಅಂತ ಹೇಳ್ಬೋದು. ಓವರಾಲ್ ಕೀ ನೋಡ್ತಾ ಇರ್ಬೋದು ನಾರ್ಮಲ್ ಕೀ ಬರುತ್ತೆ. ಹಾಗೆ ಟಚ್ ಸ್ಕ್ರೀನ್ ಬರೋದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ 5 inch TFT ಸ್ಕ್ರೀನ್ ಬರುತ್ತೆ. ಸೊ ಈ ಬಟನ್ ಬಂದು ನಿಮಗೆ ಮೋಡ್ಸ್ಗಳು ಚೇಂಜಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ರೈನಲ್ಲಿ ಇದೆ ಇವಾಗ ಮೋಡು, ಸ್ಪೋರ್ಟ್ಸು, ಹಾಗೆ ಈಕೋ ಮೋಡ್ ಕೂಡ ಚೇಂಜಸ್ ಆಗುತ್ತೆ. ಸೊ ಇದು ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಸ್ವಿಚ್ ಎರಡು ಒಂದೇ ಕಡೆ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಸ್ವಿಚ್ಚು ಮತ್ತು ಕಿಲ್ ಸ್ವಿಚ್ ಆಪ್ಷನ್ಸ್ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಬರೋದ್ರೆ ನಿಮ್ಗೇನು TFT ಸ್ಕ್ರೀನ್ ಬರುತ್ತಲ್ಲ, ಸೊ ಅದರ ಸ್ವಿಚ್ಗಳೆಲ್ಲ ಕೊಟ್ಟಿದ್ದಾರೆ. ವಿತ್ ಇಂಡಿಕೇಟರು ಆಪ್ಷನ್ಸು ಅದೆಲ್ಲ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಡಿಸ್ಪ್ಲೇಗೆ ಬರೋದ್ರೆ ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಇದು ಟ್ರಿಪ್ ಮೀಟ್ರದು
ಟ್ರಿಪ್ಪು ನಿಮಗೆ ಟ್ರಿಪ್ ಬಿ ಎಲ್ಲ ನೋಡ್ಕೋಬೋದು. ಹಾಗೆ ನಿಮಗೆ ಇದು ಆಪ್ಷನ್ಸ್ ನಿಮಗೆ ಇದು ಗಾಡಿ ಸರ್ವಿಸ್ ಹಿಸ್ಟ್ರಿದು ಮತ್ತು ನಿಮಗೆ ಗಾಡಿ ಹೀಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ, ಮತ್ತು ಬ್ಯಾಟ್ರಿ ಆಪ್ಷನ್ಸು, ಹಾಗೆ ನಿಮಗೆ ಫ್ಯೂಲ್ ಡಿಸ್ಪ್ಲೇ ಮತ್ತು ಸೈಡ್ ಸ್ಟ್ಯಾಂಡು ಎಲ್ಲ ಆಪ್ಷನ್ಸ್ಗಳೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೀಡೋಮೀಟ್ರದ್ದು ಲ್ಯಾಪ್ ಟೈಮಿಂಗ್ಸ್ದು ಬೇಕು ಅಂದರೆ ನೀವು ಸ್ಪೀಡೋಮೀಟ್ರ್ ಡಿಸ್ಪ್ಲೇ ಚೇಂಜ್ ಮಾಡ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿದ್ರೆ ಸೊ ಸ್ವಿಚ್ಗಳನ್ನ ನೀವು ಆಟೋಮೆಟಿಕ್ಕಾಗಿ ಏನು ಟ್ರ್ಯಾಕ್ನ ಚೇಂಜ್ ಮಾಡ್ಕೋಬೋದಲ್ಲ, ಅದರ ಆಪ್ಷನ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲೇ. ಹಾಗೆ ಫೋನ್ ಕನೆಕ್ಟಿವಿಟಿ ಕೂಡ ನೀವು ಇಲ್ಲೇ ಮಾಡ್ಕೊಂಡು ನಾವು ಸೆಟ್ ಮಾಡ್ಕೋಬೋದು. ಸೊ ಓವರಾಲ್ ಇದು ಮೆನು ಆಪ್ಷನ್ಸಲ್ಲಿ ಬಂದು ನಿಮಗೆ ವೆಹಿಕಲ್ ಕಂಟ್ರೋಲ್ಸ್ದು. ಸೊ ಇದ್ರ ಬಂದು ನಿಮಗೆ ಶಿಫ್ಟ್ ಲೈಟು ಏನಂದರೆ ನಿಮಗೆ RPMದು ಕಂಟ್ರೋಲ್ಸ್ ಬರುತ್ತಲ್ಲ, ಸೊ ಅದ್ರದ್ದು ನಿಮಗೆ ಎಷ್ಟು ಇದಕ್ಕೆ ರೆಡ್ ಕಲರ್ದು ರೆಡ್ ಲೈಟ್ದು ಬರುತ್ತಲ್ಲ, ಸೊ ಅದು ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಮತ್ತು ನೀವು ಕ್ಯಾಲಿಬ್ರೇಷನ್ಸ್ ಕೂಡ ಇಲ್ಲೇ ಮಾಡ್ಕೋಬೋದು. ಹಾಗೆ ವೆಹಿಕಲ್ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಕ್ಲಾಕು ಇಲ್ಲ ಫ್ಯೂಲ್ ಕನ್ಸಂಪ್ಷನು ಸೊ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಸೆಟ್ ಮಾಡ್ಕೋಬೋದು. ಮತ್ತು ಲೈಟಿಂಗ್ ಆಪ್ಷನ್ಸ್ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು. ಡಿಸ್ಪ್ಲೇ ನಿಮಗೆ ಯಾವ ರೀತಿ ಡಿಸ್ಪ್ಲೇ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಮಾಡ್ಕೋಬೋದು, ಮತ್ತು ಇಲ್ಲಿ ಜಾಸ್ತಿ ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂದರೆ ಸೊ ಜಾಸ್ತಿ ಕೂಡ ಮಾಡ್ಕೋಬೋದು. ಹಾಗೆ ಲ್ಯಾಂಗ್ವೇಜ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಮಲ್ಟಿಮೀಡಿಯಾ ಆಪ್ಷನ್ಸು ಮತ್ತು ಲ್ಯಾಪ್ ಟೈಮಿಂಗ್ಸ್ ಆಪ್ಷನ್ಸು ಹಾಗೆ ಸರ್ವಿಸ್ ಡ್ಯೂದು ಆಪ್ಷನ್ಸ್ ನಿಮಗೆ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರದ್ದೊಂದು ಟ್ರಯಲ್ ರಿವ್ಯೂ ತೋರಿಸ್ಕೊಡ್ತಾ ಹೋಗ್ತೀನಿ. ಇದರ ಫುಲ್ ಡೀಟೇಲ್ಡ್ ರಿವ್ಯೂ ಒಂದು ರೈಡ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದರ ಮೂಲಕ ನಿಮಗೆ ತೋರಿಸ್ಕೊಡೋಣ ಅಂತ. ಸೊ ಜಸ್ಟ್ ಇದು ಇವಾಗ ನಿಮ್ಗೆ ಯಾವ ರೀತಿ ಇದೆ ಗಾಡಿ ಪರ್ಫಾರ್ಮೆನ್ಸ್ ಆಗಲಿ ಲೈಟಾಗಿ ಸೊ ಇದ್ರ ನೋಡ್ತಾ ಹೋಗೋಣ. ಸೊ ನೋಡ್ತಾ ಇರ್ಬೋದು ನಿಮಗೆ ಗಾಡಿ ಓಡ್ಸೋಕ್ಕೆ ಆಗಲಿ ತುಂಬ ಇನಿಷಿಯಲ್ ಪಿಕಪ್ ಅಂತೂ ಮಸ್ತಾಗಿದೆ. ಏನು ನುಗ್ಗುತ್ತೆ ಗುರು ಗಾಡಿ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಒಂಚೂರು ಥ್ರಾಟಲ್ ಓಪನ್ ಮಾಡಿದ ತಕ್ಷಣ ಹಾಗೆ ಗಾಡಿ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ಕ್ರೇಜಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಕ್ಕತ್ತಾಗಿ ಮಾಡ್ಬೋದು. ನಿಮಗೆ ರೈಡಿಂಗ್ ಪೋಶ್ಚರು ಅಷ್ಟೇ, ನೀವು ಕುತ್ಕೊಂಡಾಗ ಒಂದು ರೀತಿ ಸಕ್ಕತ್ತಾಗಿ ಫೀಲ್ ಕೊಡುತ್ತೆ. ಒಂದೊಳ್ಳೆ ಯಾವುದೋ ಒಂದು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀವಿ ಅನ್ನೋ ರೀತಿ ಒಂದು ಫೀಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಟರ್ನಿಂಗ್ ರೇಡಿಯಸ್ ಅಷ್ಟೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕೊಡ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ಏನು ನುಗ್ಗುತ್ತೆ ಗುರು ಗಾಡಿ, ಹೀಗೆ ನೀವು ಫುಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಥ್ರಾಟಲ್ ಓಪನ್ ಮಾಡಿದ್ರೆ ಸೊ ಸಕ್ಕತ್ತಾಗಿದೆ. ಇನಿಷಿಯಲ್ ಪಿಕಪ್ಪು ಅಷ್ಟೇ, ಮತ್ತು ನೀವು ಒಂದು ಗಾಡಿ ಡ್ರೈವ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತಲೇ ಹೇಳ್ಬೋದು. ವೀಕ್ಷಕರೇ ಇಷ್ಟಾಗಿತ್ತು ಏಪ್ರಿಲ್ RS 457 ರಿವ್ಯೂ. ಸೊ ಇದು ಆನ್ ರೋಡ್ ಪ್ರೈಸ್ ಬಂದು 5.5 lakhs ಆಗುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಒಳ್ಳೆ ಪ್ರೈಸಲ್ಲಿ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಸೊ ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.